ಒಂದು ದೂರದ ಹಳ್ಳಿಯಲ್ಲಿ ಸಾವಿತ್ರಿ ಎಂಬ ಬಡ ಹುಡುಗಿ ತನ್ನ ತಾಯಿ ಜೊತೆಗೆ ವಾಸಿಸುತ್ತಿದ್ದಳು. ಆಕೆಯ ತಂದೆ ಆಕೆಯು ಮಗು ಇದ್ದಾಗಲ ತೀರಿ ಹೋಗಿದ್ದರು. ತಾಯಿ ಕೆಲಸಕ್ಕೆ ಹೋಗುತ್ತಿದ್ದಾಗ ಸಾವಿತ್ರಿ ಮನೆ ಕೆಲಸ ಮಾಡಿಕೊಂಡು ಮುಗಿದ ಮೇಲೆ ಶಾಲೆಗೆ ಹೋಗುತ್ತಿದ್ದಳು. ಅವರು ಬಡವರಾದರೂ ಸಾವಿತ್ರಿಗೆ ಕಲಿಯುವ ಹವ್ಯಾಸ ತುಂಬಾ ಇತ್ತು. ಸಾವಿತ್ರಿಯು ಹಳೆಯ ಪುಸ್ತಕಗಳನ್ನು ಓದುತ್ತಿದ್ದಳು, ಬರೆಯುತ್ತಿದ್ದಳು ಮತ್ತು ಶಿಕ್ಷಕರಿಂದ ಹೆಚ್ಚಾಗಿ ಕೇಳುತ್ತಾ ಕಲಿಯುತ್ತಿದ್ದಳು. ಆಕೆಯ ಕನಸು ದೊಡ್ಡ ವೈದ್ಯೆಯಾಗಬೇಕೆಂಬುದಾಗಿತ್ತು. ಏಕೆಂದರೆ ಆಕೆಯ ತಂದೆ ಕೂಡ ಸರಿಯಾದ ಚಿಕಿತ್ಸೆ ಸಿಕ್ಕದೆ ಸಾವನ್ನಪ್ಪಿದ್ದರು. ಸಾವಿತ್ರಿಯು ಬಡವಳಾಗಿದ್ದ ಕಾರಣ ಕೆಲವೊಮ್ಮೆ ಅವಳ ಸಹಪಾಠಿಗಳು ಹಾಸ್ಯ ಮಾಡುತ್ತಿದ್ದರು. ಆದರೂ ಸಾವಿತ್ರಿ ತನ್ನ ಗುರಿಯನ್ನು ಮರೆಯಲಿಲ್ಲ. ಶಾಲೆಯಲ್ಲಿ ಅವಳು ಸದಾ ಉತ್ತಮ ಅಂಕ ಪಡೆಯುತ್ತಿದ್ದಳು. ಇಡೀ ಹಳ್ಳಿಯಲ್ಲೇ ಅವಳ ಪ್ರತಿಭೆ ಬಗ್ಗೆ ಹೆಮ್ಮೆ ಪಡುವುದಕ್ಕೆ ಶುರುವಾಗಿತ್ತು. ವಿದ್ಯಾರ್ಥಿ ವೇತನದ ಮೂಲಕ ಸಾವಿತ್ರಿ ಕಾಲೇಜು ಸೇರಿ ನಂತರ ವೈದ್ಯಕೀಯ ಪದವಿಗೂ ಸೇರುತ್ತಾಳೆ. ವರ್ಷಗಳ ಕಠಿಣ ಪರಿಶ್ರಮದ ನಂತರ ಕೊನೆಗೆ ಒಂದು ದಿನ ಸಾವಿತ್ರಿ ತನ್ನ ಹಳ್ಳಿಗೆ ವೈದ್ಯೆಯಾಗಿ ವಾಪಸ್ಸು ಬರುತ್ತಾಳೆ. ಬಡವರಿಗಾಗಿ ಉಚಿತ ಚಿಕಿತ್ಸೆಯನ್ನು ನೀಡುತ್ತಾಳೆ. ಅವಳ ಬದುಕು ಎಲ್ಲರಿಗೂ ಒಳ್ಳೆಯ ನಿದರ್ಶನವಾಗಿತ್ತು. ಬಡತನ ಎಂಬುದು ಯಾವುದೇ ಗುರಿಗೆ ಅಡೆತಡೆಯಾಗಲಾರದು. ಧೈರ್ಯ ಮತ್ತು ಪರಿಶ್ರಮವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ತೋರಿಸಿ ಕೊಟ್ಟವಳು ನಮ್ಮ ಸಾವಿತ್ರಿ.